ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಸೊ ಇವತ್ತು ನಾನು ನನ್ನ ಹತ್ರ ಇರೋ ಬ್ಯಾಗ್ನ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಅನ್ಕೊಂಡಿನಿ. ಅಂಡ್ ಇವತ್ತು ಮೈ ಬ್ಯಾಗ್ ಕಲೆಕ್ಷನ್ ಬ್ಲಾಗ್ನ ನಾನು ಮಾಡ್ತಾ ಇರೋದು. ಸೊ ನನ್ನ ಹತ್ರ ಒಂದು ಫ್ಯೂ ಕಲೆಕ್ಷನ್ಸ್ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರ್ಬೋದು, ನಾನು ಅದಕ್ಕೆ ಅಂತ ಒಂದು ಸ್ಟ್ಯಾಂಡ್ ಕೂಡ ಮಾಡೀನಿ. ಬಿಕಾಸ್ ಚೆನ್ನಾಗಿ ಅರೇಂಜ್ ಮಾಡೋದು ನಂಗೆ ಬಹಳ ಇಷ್ಟ. ಅದಕ್ಕೆ ಬ್ಯಾಗ್ಸ್ಗೆ ಅಂತ ಒಂದು ಸ್ಟ್ಯಾಂಡ್ ತಗೊಂಡಿನಿ. ನಾನು ನಿಮಗೆ ಅದು ಹತ್ರದಿಂದ ತೋರಿಸ್ತೀನಿ ಯಾವ ತರ ನಾನು ಅರೇಂಜ್ ಮಾಡ್ಕೊಂಡಿನಿ ಅಂತ. ಅಂಡ್ ಯಾ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಆ ಸ್ಟ್ಯಾಂಡ್ ಇಂದ ಎಲ್ಲಾ ಬ್ಯಾಗ್ಸ್ ನ ತಗೊಂಡ್ ಬಂದು ನಾನು ಪಕ್ಕ ಇಟ್ಕೊಂಡಿನಿ. ಇಲ್ಲಿಂದಾನೆ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಬ್ಯಾಗ್ ಬಂದ್ಬಿಟ್ಟು ಇದ್ರ ಹೆಸರು ಕೋಚ್ ಟೆರಿ ಅಂತ. ಸೊ ಇದು ಇಲ್ಲೆಲ್ಲ ಮೋನೋಗ್ರಾಮ್ ಇರೋದು. ಅಂಡ್ ಇದು ತುಂಬಾ ಲೆದರ್ದಿದು. ಸೊ ಇದಕ್ಕೆ ಒಂದು ಜಿಪ್ಪರ್ ಕಂಪಾರ್ಟ್ಮೆಂಟ್ ಅದೇ ನೋಡ್ಬೋದು. ಈ ಜಿಪ್ಪರ್ ಕಂಪಾರ್ಟ್ಮೆಂಟ್ ಅಂಡ್ ಒಳಗೂ ಅಷ್ಟೇ ಡಾರ್ಕ್ ಕಲರ್ ಅಲ್ಲೇ ಇರೋದು ಕ್ಲಾತ್. ಸೊ ತುಂಬಾನೇ ಏನು ಗಲೀಜಾದ್ರೆ ಕಾಣಿಸೋದಿಲ್ಲ. ಇಲ್ಲಿ ನಮ್ಗೆ ಒಂದು ಓಪನ್ ಕಂಪಾರ್ಟ್ಮೆಂಟ್ ಅದೇ. ಅಂಡ್ ಇನ್ನೊಂದು ಸೈಡ್ ಅಲ್ಲಿ ನೋಡಿದ್ರೆ ಕಾರ್ಡ್ಸ್ ಇಟ್ಕೊಳ್ಳೋದಕ್ಕೆ ಮಾತ್ರ ಇರೋದು. ಸೊ ನಾನು ಯೂಶಲಿ ಟ್ಯಾಗ್ಸ್ ನ ಇಟ್ಕೊಂತೀನಿ ಅದೇ ತರ ಹಂಗೇನೆ. ಹಂಗಾಗಿ ಎಲ್ಲ ಬ್ಯಾಗ್ಸ್ ಅಲ್ಲಿ ಆಲ್ಮೋಸ್ಟ್ ನನ್ನ ಟ್ಯಾಗ್ಸ್ ಸಿಗ್ತವೆ. ಅಂಡ್ ಇದ್ರದ್ದು ನಾನು ಲಾಂಗ್ ಸ್ಟ್ರಾಪ್ ಹಾಕಿದ್ದೀನಿ. ಬಿಕಾಸ್ ನಾನು ಕ್ರಾಸ್ ಬಾಡಿ ಬ್ಯಾಗ್ಸ್ ಜಾಸ್ತಿ ಯೂಸ್ ಮಾಡ್ತೀನಿ. ಬಟ್ ಈ ಬ್ಯಾಗ್ದು ಸ್ಪೆಷಾಲಿಟಿ ಏನ್ ಗೊತ್ತಾ, ಇದು ಸ್ಟ್ರಾಪ್ಸ್ ಡಿಟ್ಯಾಚಬಲ್ ಇರೋದ್ರಿಂದ ನಾವು ಶಾರ್ಟ್ ಸ್ಟ್ರಾಪ್ ಹಾಕ್ಬೋದು. ಶಾರ್ಟ್ ಸ್ಟ್ರಾಪ್ ಹಾಕಿದಾಗ ಹ್ಯಾಂಡ್ ಹೆಲ್ಡ್ ಬ್ಯಾಗ್ ಆಗಿ ಕ್ಯಾರಿ ಮಾಡ್ಬೋದು ನಾವು ಈ ಬ್ಯಾಗ್ನ. ಇಲ್ಲ ಅಂದ್ರೆ ಶೋಲ್ಡರ್ಗೆ ಹಾಕೊಂಡು ಕ್ಯಾರಿ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿರ್ತದೆ ಎರಡೆರಡು ಸ್ಟ್ರಾಪ್ ಇದ್ರೆ. ನಾನು ಅದಕ್ಕೆ ಯೂಶಲಿ ಹಂಗೆ ಪ್ರಿಫರ್ ಮಾಡ್ತೀನಿ. 2 ಸ್ಟ್ರಾಪ್ಸ್ ಇದ್ರೆ ಆ ಬ್ಯಾಗ್ ತಗೊಂತೀನಿ ನಾನು. ಅಂಡ್ ಈ ಬ್ಯಾಗ್ನ ನಾನು ಫ್ಲೋರಿಡಾ ಅಲ್ಲಿ ತಗೊಂಡಿದ್ದು. ಸೊ ಬ್ಯಾಗ್ಸ್ನ ನಾನು ಯೂಶಲಿ ಔಟ್ಲೆಟ್ ಮಾಲಲ್ಲಿ ಬೈ ಮಾಡ್ತೀನಿ. ಅದನ್ನು ಆಫರ್ಸ್ ಇದ್ದಾಗ ಹೋಗಿ ಬೈ ಮಾಡ್ತೀನಿ. ಅವಾಗ ನಮಗೆ ಕಮ್ಮಿ ರೇಟಿಗೆ ಸಿಗ್ತವೆ. ಆಫರ್ ಇಲ್ಲದಾಗ ಹೋದ್ರೆ ಸೇಮ್ ಬ್ಯಾಗ್ಸ್ ನಮಗೆ ಜಾಸ್ತಿ ರೇಟಿಗೆ ಇರ್ತದೆ. ಅದಕ್ಕೆ ಯೂಶಲಿ ಲೇಬರ್ ಡೇ, ಆಮೇಲೆ ಬ್ಲ್ಯಾಕ್ ಫ್ರೈಡೆ, ಕ್ರಿಸ್ಮಸ್ ಆ ತರ ಡೇಸ್ ಅಲ್ಲಿ ಹೋದ್ರೆ ನಮಗೆ ಕಮ್ಮಿಗೆ ಸಿಗ್ತವೆ. ತುಂಬಾ ಆಫರ್ಸ್ ಇರ್ತದೆ ಬ್ಯಾಗ್ಸ್ ಮೇಲೆ. ಸೊ ಈ ಬ್ಯಾಗ್ ಬಂದ್ಬಿಟ್ಟು $210 ಆಯ್ತು. ಅಂದ್ರೆ ಅರೌಂಡ್ 18,000 rupees ಆಯ್ತು. ಒಂದ್ ಸ್ವಲ್ಪ ಆಫರ್ ಇದ್ದಾಗ ತಗೊಂಡೆ ನಾನು. ಇವಾಗ ಇನ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಬಟ್ ಆದಷ್ಟು ಆಫರ್ ಇದ್ದಾಗೆ ಬೈ ಮಾಡ್ರಿ ಲಕ್ಸುರಿ ಐಟಮ್ಸ್. ಇವೆಲ್ಲ ಅಫೋರ್ಡಬಲ್ ಲಕ್ಸುರಿ, ಬಟ್ ಸ್ಟಿಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತದೆ. ನಂದು ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ಮೈಕಲ್ ಕಾರ್ಸ್. ಇದು ಕೂಡ ಅಷ್ಟೇ ಮೊನೋಗ್ರಾಮ್ ಬ್ಯಾಗ್. ನೋಡ್ತಾ ಇರ್ಬೋದು, ಇಲ್ಲೆಲ್ಲ MK ಅಂತ ಬರ್ತಾರೆ. ಅಂಡ್ ಮೈಕಲ್ ಕಾರ್ಸ್ ಅವ್ರದ್ದು ಇದು ಸಿಗ್ನೇಚರ್ ಕಲರ್. ಇಲ್ಲಿ ಗೋಲ್ಡ್ ಅಲ್ಲಿ ಬರ್ತಾರೆ ಮೈಕಲ್ ಕಾರ್ಸ್ ಅಂತ. ಸೊ ಈ ಬ್ಯಾಗ್ ಈ ತರ ಕಾಣಿಸೋದು, 3 ಕಂಪಾರ್ಟ್ಮೆಂಟ್ಸ್. ಸೊ ಇದು ಮ್ಯಾಗ್ನೆಟಿಕ್ ಕ್ಲೋಸರ್. ಫಸ್ಟ್ ಮತ್ತೆ ಥರ್ಡ್ ಒನ್ ಮ್ಯಾಗ್ನೆಟಿಕ್ ಕ್ಲೋಸರ್ ಇರೋದು. ಮಧ್ಯದಲ್ಲಿ ಜಿಪ್. ಸೊ ಜಿಪ್ಪರ್ ಅಲ್ಲಿ ಒಂದು ಓಪನ್ ಕಂಪಾರ್ಟ್ಮೆಂಟ್ ಅದೇ, ಇನ್ನೊಂದು ಒಳಗಡೆ ಜಿಪ್ಪರೇ ಅದೇ. ಇದನ್ನು ಟ್ಯಾಗ್ ತೆಗ್ದಿಲ್ಲ ನಾನು. ಸೊ ಈ ಜಿಪ್ಪರ್ ಅಲ್ಲಿ ಯೂಶಲಿ ಇದು ಮೈಕಲ್ ಕಾರ್ಸ್ ಬುಕ್ ನ ಹಂಗೆ ಇಟ್ಕೊಂಡಿನಿ. ಇದ್ರದ್ದು ರೇಟ್ ಎಕ್ಸಾಕ್ಟ್ಲಿ ನಂಗೆ ನೆನಪಿಲ್ಲ. 2 years ಆಯ್ತು. ಸೊ ನಂಗೆ ಅಷ್ಟೊಂದು ಗೊತ್ತಿಲ್ಲ ಇದು. ಅಂಡ್ ಇದಕ್ಕೆ ಲಾಂಗ್ ಸ್ಟ್ರಾಪ್ ಮಾತ್ರ ಇರೋದು, ಡಿಟ್ಯಾಚಬಲ್ ಇಲ್ಲ ಸ್ಟ್ರಾಪ್. ತುಂಬಾ ಸಾಫ್ಟ್ ಮೆಟೀರಿಯಲ್ ಈ ಬ್ಯಾಗ್ ಮಾತ್ರ. ನಂಗೆ ಎಷ್ಟೊಂದು ಇಷ್ಟ. ಮೊನೋಗ್ರಾಮ್ ಇದ್ರೇನು ರಫ್ ಇಲ್ಲ, ಹಂಗಾಗಿ ಬಹಳನೇ ಕ್ಯೂಟ್ ಇರ್ತದೆ ಹಾಕೊಂಡಾಗ. ಅಂಡ್ ಬ್ರೌನ್ ಯೂಶಲಿ ಎಲ್ಲ ಡ್ರೆಸ್ಗೂ ಸೂಟ್ ಆಗ್ತದೆ. ಅಂಡ್ ಈ ತರ ಬ್ಯಾಗ್ಸ್ ನಂಗೆ ತುಂಬಾನೇ ಇಷ್ಟ. ಜಾಸ್ತಿನೂ ಹಿಡಿತದೆ ಇದರಲ್ಲಿ, ಹಂಗಾಗಿ ನಂಗೆ ತುಂಬಾ ಫೇವ್ರೇಟ್. ಅಂಡ್ ನಂದಿದು ಫಸ್ಟ್ ಲಕ್ಸುರಿ ಬ್ಯಾಗ್ ಆಗಿರೋದಕ್ಕೆ ಇದು ಇನ್ನೂ ಫೇವ್ರೇಟ್ ಬ್ಯಾಗ್ ನನಗೆ. ನಂದು ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ಮತ್ತೆ ಮೈಕಲ್ ಕಾರ್ಸ್. ಸೊ ಇದು ಬ್ಲ್ಯಾಕ್ ಕಲರ್ ಅಲ್ಲಿ ಇರೋದು. ಇದನ್ನ ನಾನು ರೀಸೆಂಟ್ ಆಗಿ ಬೈ ಮಾಡಿದೆ. ಆಫರ್ ಇತ್ತು, ತುಂಬಾ ಕಮ್ಮಿಗೆ ಸಿಕ್ತಿತ್ತು ಅಂದ್ಬಿಟ್ಟು. ಇದ್ರಲ್ಲಿ ನಾವು ಪೇಪರ್ ಫಿಲ್ ಮಾಡೋದು ಬೇಡ, ಬಿಕಾಸ್ ಇದು ಇರೋದೇ ಶೇಪ್ ಈ ತರ. ಅಂಡ್ ಇದು ಮ್ಯಾಗ್ನೆಟಿಕ್ ಕ್ಲೋಸರ್, ಲಾಂಗ್ ಸ್ಟ್ರಾಪ್ ಮಾತ್ರ. ಇದಕ್ಕೂ ಶಾರ್ಟ್ ಸ್ಟ್ರಾಪ್ ಸಿಗೋದಿಲ್ಲ. ಅಂಡ್ ಇದರಲ್ಲಿ ಜಿಪ್ಪರ್ ಕಂಪಾರ್ಟ್ಮೆಂಟ್ ಇಲ್ಲೇ ಇಲ್ಲ, ಜಸ್ಟ್ ಓಪನ್ ಇದೇ ತರ ಇರ್ತದೆ. ಅಂಡ್ ಒಂದು ಓಪನ್ ಕಂಪಾರ್ಟ್ಮೆಂಟ್ ಅದೇ. ಬಟ್ ಸ್ಟಿಲ್ ಎಷ್ಟೊಂದು ಐಟಮ್ಸ್ ಹಿಡಿತದೆ. ಶಾಪಿಂಗ್ ಎಲ್ಲಾನ ಹೋಗ್ಬೇಕು ಅಂದ್ರೆ ಈ ಬ್ಯಾಗ್ ಸಾಕಾಗ್ತದೆ. ಕೈಯಲ್ಲಿ ಇಟ್ಕೊಂಡು ಹೋದ್ರೆ ಅದೊಂದು ಸುಮ್ಮನೆ ಎಕ್ಸ್ಟ್ರಾ ಆಗ್ತದೆ ನಮ್ಗೆ.
ಸೊ ಇದು ಕ್ರಾಸ್ ಬಾಡಿ ಹಾಕೊಂಡ್ರೆ ಎಷ್ಟೋ ಬೆಟರ್ ಇರ್ತದೆ. ಆರಾಮಾಗಿ ನಮ್ಗೆ ಏನ್ ಬೇಕೋ ಅದು ಬೈ ಮಾಡ್ಬೋದು ನಾವು. ಅಂಡ್ ಇದು ನನಗೆ ಅರೌಂಡ್ 5 or 6,000 ರೂಪೀಸಿಗೆ ಅಷ್ಟೇ ಸಿಕ್ಕಿದ್ದು. $80 ಇತ್ತು ಅವಾಗ ನಾನು ತಗೊಂಡಾಗ, $80 ಇತ್ತು. ಸೊ ಪ್ರಾಬಬ್ಲಿ 5-6,000ಗೆ ಸಿಕ್ಕದು ಈ ಬ್ಯಾಗ್. ಸೊ ಹಾಗಾಗಿ ನಾನು ತಗೊಂಡ್ಬಿಟ್ಟೆ. ನೆಕ್ಸ್ಟ್ ಬ್ಯಾಗ್ ಬಂದು ಇದು ಪೆಬಲ್ ಲೆದರ್, ತುಂಬಾ ಕ್ಯೂಟ್ ಆಗದೆ. ಈ ಲೋಗೋ ಬಂದ್ಬಿಟ್ಟು ಟೋರಿ ಬರ್ಚ್ದು ಬ್ಯಾಗ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ. ನನಗೆ ಕ್ಲಿಯರೆನ್ಸ್ ಸೇಲಲ್ಲಿನೇ ಈ ಬ್ಯಾಗ್ ಸಿಕ್ಕಿದ್ದು. ಅದೇ 25,000 ರೂಪೀಸ್ ಪೇ ಮಾಡೀನಿ ನಾನು. ಇದು ಅರೌಂಡ್ $270 ಕ್ಲಿಯರೆನ್ಸ್ ಅಲ್ಲಿ. ಸೊ ಕ್ಲಿಯರೆನ್ಸ್ ಇಲ್ಲ ಅಂದಿದ್ರೆ ನಾನು ಬೈಯೂ ಮಾಡ್ತಾ ಇರ್ಲಿಲ್ಲ, ಬಿಕಾಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗ್ಬಿಡೋದು. ಬ್ಯಾಗಿಗೆ ಅಷ್ಟೊಂದು ಕೊಡೋದು ಬೇಡ ಅಲ್ಲ, ನಾ ಆಲ್ರೆಡಿ ತುಂಬಾನೇ ಖರ್ಚು ಮಾಡೀನಿ ಬ್ಯಾಗಿಗೆ. ಸೊ ಹಾಗಾಗಿ ಇದು ಅರೌಂಡ್ 25,000 ರೂಪೀಸಿಗೆ ಸಿಕ್ಕಿದ್ದು ನನಗೆ. ನೋಡಿ ಎಷ್ಟು ಕ್ಯೂಟ್ ಆಗಿ ಮಿನಿ ಪರ್ಸ್ ಇರೋದು. ಅಂಡ್ ಎಷ್ಟು ಜಾಸ್ತಿ ಯೂಸ್ ಮಾಡೀನಿ ಈ ಬ್ಯಾಗ್ನ ನಾನು. ಲಾಸ್ಟ್ ಟೈಮ್ ಇಂಡಿಯಾಗೆ ಬಂದಾಗೂ ಅಷ್ಟೇ ಇದೇ ಬ್ಯಾಗ್ ತಗೊಂಡ್ ಬಂದಿದ್ದೆ. ತುಂಬಾ ಇದೆ ಯೂಸ್ ಮಾಡಿದ್ದು. ತೋರಿಸ್ತೀನಿ. ಆಕ್ಚುಲಿ ಇದರಲ್ಲಿ ಪೇಪರ್ಸ್ ಇಟ್ಟಿರ್ತೀನಲ್ಲ, ಅದಕ್ಕೆ ಆ ತರ ಕಾಣಿಸ್ತದೆ. ಇದು ಮ್ಯಾಗ್ನೆಟಿಕ್ ಕ್ಲೋಸರ್. ಅಂಡ್ ಇಲ್ಲಿ ಒಂದು ಚಿಕ್ಕ ಕಂಪಾರ್ಟ್ಮೆಂಟ್ ಅದೇ, ಆಮೇಲೆ ಒಂದು ದೊಡ್ಡ ಕಂಪಾರ್ಟ್ಮೆಂಟ್. ಇದರಲ್ಲಿ ಬಿಗ್ ವ್ಯಾಲೆಟ್ ಸಾಲಲ್ಲ, ಸೊ ಇದಕ್ಕೆ ನಾವು ಚಿಕ್ಕ ವ್ಯಾಲೆಟ್ ನಾನೇ ತಗೋಬೇಕು. ಅಂಡ್ ಅದಾದ್ಮೇಲೆ ಒಂದು ಜಿಪ್ಪರ್ ಕಂಪಾರ್ಟ್ಮೆಂಟ್. ಸೊ ಜಿಪ್ಪರ್ ಕಂಪಾರ್ಟ್ಮೆಂಟ್ ಇದರಲ್ಲಿ ದೊಡ್ಡದದೆ. ಅಂಡ್ ಪೆಬಲ್ ಲೆದರ್ ಒಳಗಡೆ ಮೆಟೀರಿಯಲ್ ಕೂಡ ಅಷ್ಟೇ ತುಂಬಾ ಸಾಫ್ಟ್, ಬಟ್ ಲೈಟ್ ಕಲರ್ ಇರೋದಕ್ಕೆ ಬೇಗ ಹೊಲಸಾಗಿದ್ದು ಕಾಣಿಸ್ಬಿಡ್ತದೆ. ಆಮೇಲೆ ಇದಕ್ಕೆ ಲಾಂಗ್ ಸ್ಟ್ರಾಪ್ ಕೊಟ್ಟಾರೆ, ಚೈನ್ ಇರೋದು. ಸೊ ಚೈನ್ ಇರೋದು ಹಾಕೊಂಡ್ರೆ ಅದು ಇನ್ನೂ ಒಂಥರ ಔಟ್ಫಿಟ್ ನ ತುಂಬಾ ಎದ್ದು ಕಾಣಿಸೋಂಗ್ ಮಾಡ್ತದೆ. ಇದ್ರದ್ದು ಸ್ಪೆಷಾಲಿಟಿ ಏನು ಅಂದ್ರೆ ಇದು ಜಸ್ಟ್ ಶೋಲ್ಡರ್ ಹಾಕೋ ಅಷ್ಟೇ ಇರೋದು. ಇದು ಕ್ರಾಸ್ ಬಾಡಿಯಾಗಿ ಬರಲ್ಲ. ಇಲ್ಲಿ ನೋಡ್ಬೋದು, ಇದು ಈ ತರ ನಾವು ಮಾಡ್ಕೊಂಡು ಇಲ್ಲಿ ಬಟನ್ಸ್ ಕೊಟ್ಟಾರೆ. ಸೊ ಬಟನ್ಸ್ ಹಾಕಿದ್ರೆ ನಮ್ಗೆ ಸ್ಟ್ರಾಪ್ ಚಿಕ್ಕದಾಗ್ತದೆ. ಅಂಡ್ ಇದನ್ನ ನಾವು ಶೋಲ್ಡರ್ ಬ್ಯಾಗ್ ಆಗಿ ಯೂಸ್ ಮಾಡ್ಬೋದು, ಯಾಕಂದ್ರೆ ಸ್ವಲ್ಪ ದೊಡ್ಡದಿದು ಸ್ಟ್ರಾಪ್. ಸೊ ಶೋಲ್ಡರ್ ಬ್ಯಾಗ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ನಾವು ಜಸ್ಟ್ ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರ್ತದೆ. ಅಂಡ್ ಇದು ಸಾಫ್ಟ್ ಆಗಿರೋದಿಕ್ಕೆ, ಪೆಬಲ್ ಲೆದರ್ ಇರೋದಿಕ್ಕೆ ನಂಗೆ ಇಷ್ಟ ಆಗಿ ತಗೊಂಡಿದ್ದೆ. ಇದು ನಾನು ಲಾಸ್ಟ್ 1 year ಕಿನ್ನ ಜಾಸ್ತಿ, ಇದನ್ನು ಅರೌಂಡ್ 2 years ಆಗದೆ ತಗೊಂಡು ನಾನು. ಸೊ ನಂದು ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ಇದು ಎಲ್ಲ ಔಟ್ಫಿಟ್ಗೆ ಮ್ಯಾಚ್ ಆಗಲ್ಲ, ನಾನು ಸ್ಟಾರ್ಟಿಂಗೇ ಹೇಳ್ತಾ ಇದ್ದೀನಿ. ಜಸ್ಟ್ ವೈಟ್ ಡ್ರೆಸ್ ಇಲ್ಲ ಬ್ಲ್ಯಾಕ್ ಡ್ರೆಸ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ. ಅಂಡ್ ಇದೂ ಅಷ್ಟೇ ಟೋರಿ ಬರ್ಚ್ದು ಬ್ರ್ಯಾಂಡ್. ಇದಕ್ಕೆ ಸ್ಟ್ರಾಪ್ ಇದೆ, ಬಟ್ ಇದು ಡಿಟ್ಯಾಚಬಲ್. ನಮ್ಗೆ ಇದು ಬೇಡ, ಜಸ್ಟ್ ಕೈಯಲ್ಲೇ ಈ ತರ ಹೋಲ್ಡ್ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ನಾನು ತೋರಿಸ್ತೀನಿ ಒಳಗಡೆ. ಇದರಲ್ಲಿ ಐಫೋನ್ ಸಾಲ್ತದೆ. ಅಂಡ್ ಒಂದು ಚಿಕ್ಕ ವ್ಯಾಲೆಟ್, ಅದ್ ಬಿಟ್ರೆ ಬೇಸಿಕ್ ಮೇಕಪ್ ಐಟಮ್ಸ್ ಅಷ್ಟೇನೆ ಸಾಲೋದು. ಅದಕ್ಕಿಂತ ಜಾಸ್ತಿ ಏನು ಹಿಡಿಯಲ್ಲ ಈ ಬ್ಯಾಗ್ ಅಲ್ಲಿ. ಸೊ ನೋಡ್ಕೊಂಡು ತಗೋಬೇಕು ಈ ಬ್ಯಾಗ್ ತಗೊಳ್ಳೋರು. ನಂಗೆ ಇದೇನೋ ಡಿಸೈನು ಎಲ್ಲ ತುಂಬಾ ಇಷ್ಟ ಆಯ್ತು ಅಂತ ತಗೊಂಡೆ ನಾನು. ಬಟ್ ನಂಗೆ ಇಷ್ಟ ಆಯ್ತು, ನಾನು ಯಾವಾಗಾದ್ರೂ ಯೂಸ್ ಮಾಡ್ತೀನಿ ಇದನ್ನ. ಹಂಗೆ ಯೂಸ್ ಮಾಡೋದೇ ಇಲ್ಲ ಅಂತ ಇಲ್ಲ, ಯೂಸ್ ಮಾಡ್ತೀನಿ ಇದನ್ನ. ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ಇದು ಯಾವುದು ಬ್ರ್ಯಾಂಡ್ದಲ್ಲ. ಇದು ಅರೌಂಡ್ 2,000 ರೂಪೀಸ್ ಅಷ್ಟೇ. ಸೊ ಇದನ್ನ ಸಾಗರ್ ಇಂಡಿಯಾಗೆ ಬರ್ಬೇಕಾದ್ರೆ ಫಸ್ಟ್ ಟೈಮ್ ನನಗೆ ತಗೊಂಡ್ ಬಂದು ಕೊಟ್ಟಿದ್ದು. ಇದಕ್ಕೆ ಈ ತರ ಚೈನ್ ಇರೋದು. ಸೊ ಇದನ್ನೇ ಲಾಂಗ್ ಸ್ಟ್ರಾಪ್ ಮಾಡ್ಕೋಬಹುದು. ಅಂಡ್ ಇದು ಓಪನ್ ಮಾಡೋದು ಈ ತರ. ತುಂಬಾ ಕಂಪಾರ್ಟ್ಮೆಂಟ್ಸ್ ಎಲ್ಲ ಅದೇ. ನಾನು ಚಾಕ್ಲೇಟ್ ಇಟ್ಕೊಂಡಿರೋದು ಹಂಗೆ ಅದೇ ಇದರಲ್ಲಿ. ಸೊ ಒಂದು ಜಿಪ್ಪರ್ ಕಂಪಾರ್ಟ್ಮೆಂಟ್ ಕೂಡ ಅದೇ ಚಿಕ್ಕದು. ಇದು ಸಾಗರ್ ನಂಗೆ ಕೊಟ್ಟಿರೋ ಫಸ್ಟ್ ಬ್ಯಾಗ್ ಆಗಿರೋದಕ್ಕೆ ಹಂಗೆ ಇಟ್ಕೊಂಡಿನಿ ನಾನು. ಇವಾಗ ಇದನ್ನ ಯೂಸ್ ಏನ್ ಮಾಡ್ತಿಲ್ಲ, ಬಟ್ ಸ್ಟಿಲ್ ಹಂಗೆ ಇಟ್ಕೊಂಡಿನಿ ಇದನ್ನ. ಬಿಕಾಸ್ ಫಸ್ಟ್ ಬ್ಯಾಗ್ಸ್ ಯಾವಾಗ್ಲೂ ಕ್ಲೋಸ್ ಟು ಹಾರ್ಟ್ ಅಲ್ಲ, ಹಂಗಾಗಿ ಇದನ್ನ ಅದೇ ತರ ಪ್ರಿಷಿಯಸ್ ಬ್ಯಾಗ್ ಆಗಿ ಇಟ್ಕೊಂಡಿನಿ ನಾನು ಇದನ್ನ. ಅಂಡ್ ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ಇದೂನು ಅಷ್ಟೇ ನನಗೆ ತುಂಬಾ ಪ್ರಿಷಿಯಸ್ ಬ್ಯಾಗ್. ಇದು ನಂಗೆ ನನ್ನ ತಮ್ಮ ಗೋವಾಗ್ ಹೋದಾಗ ತಗೊಂಡ್ ಬಂದಿದ್ದ. ಇದು ಲಾಂಗ್ ಸ್ಟ್ರಾಪ್. ಸೊ ಬೀಚ್ಗೆಲ್ಲ ಹೋದಾಗ ಈ ತರ ಹಾಕೊಂಡಾಗ ಚೆನ್ನಾಗಿರ್ತದೆ. ಫೋನು, ವ್ಯಾಲೆಟ್, ಲಿಪ್ಸ್ಟಿಕ್ ಏನ್ ಬೇಕೋ ಅದನ್ನ ಇಟ್ಕೋಬಹುದು. ಎಷ್ಟೊಂದು ಸಾಲ್ತದ ಇದು. ಅಂಡ್ ತುಂಬಾ ಟ್ರೆಂಡಿಯಾಗಿ ಕಾಣಿಸ್ತದ ಹಾಕೊಂಡಾಗ. ಹಂಗಾಗಿ ಇದೊಂದು ಬ್ಯಾಗ್.
ಸೊ ಇಲ್ಲಿಗೆ ನನ್ನ ಹತ್ರ ಇರೋ ಕ್ರಾಸ್ ಬಾಡಿ ಬ್ಯಾಗ್ಸ್ ಮುಗೀತು. ಇವಾಗ ನೆಕ್ಸ್ಟ್ ನಾನು ನನ್ನ ಹತ್ರ ಇರೋ ವ್ಯಾಲೆಟ್ಸ್ನ ತೋರಿಸ್ತೀನಿ. ವ್ಯಾಲೆಟ್ ಆದಮೇಲೆ ಟೋಟ್ ಬ್ಯಾಗ್ಸ್ ತೋರಿಸ್ತೀನಿ. ಸೊ ಕ್ರಾಸ್ ಬಾಡಿ ಬ್ಯಾಗ್ಸ್ನೆಲ್ಲ ಅರೇಂಜ್ ಮಾಡಿಬಿಟ್ಟೆ ನಾನು, ಬಿಕಾಸ್ ನೆಕ್ಸ್ಟ್ ಬ್ಯಾಗ್ಸ್ ಇಡೋದಕ್ಕೆ ಜಾಗ ಮಾಡ್ತಾ ಇದ್ದೆ. ಆ್ಯಂಡ್ ನಂದು ಫಸ್ಟ್ ವ್ಯಾಲೆಟ್ ಬಂದ್ಬಿಟ್ಟು ಇದು ಕೋಚ್ ವ್ಯಾಲೆಟ್. ಸೊ ಇದು ನಾನು ಕಾಮನ್ ಆಗಿ ಎವ್ರಿ ಡೇ ಯೂಸ್ ಮಾಡೋ ವ್ಯಾಲೆಟ್. ಇದು ನೋಡ್ತೀನಿ, ಕಾರ್ಡ್ಸ್ ಎಲ್ಲ ಇಟ್ಕೊಂಡಿನಿ, ಅದಕ್ಕೆ ನೋಡ್ಬಿಟ್ಟು ತೋರಿಸ್ತೀನಿ. ಸೊ ಕಾರ್ಡ್ ಸ್ಲಾಟ್ಸ್ ಎಲ್ಲ ಇಲ್ಲಿರೋದು, ಇಷ್ಟೊಂದು ಕಾರ್ಡ್ ಸ್ಲಾಟ್ಸ್ ಅದೇ. ಆ್ಯಂಡ್ ಇಲ್ಲಿ ಫೋನ್ ಇಟ್ಕೋಬೋದು ನಾವು. ಸೊ ಫೋನ್ ಇಟ್ಕೊಂಡು ಲಾಕ್ ಮಾಡ್ಬೋದು, ಈ ತರ ಲಾಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಜಿಪ್ಪರ್ ಕಂಪಾರ್ಟ್ಮೆಂಟ್. ಸೊ ಇಲ್ಲಿ ಕ್ಯಾಶ್ ಇಲ್ಲ ಕಾಯಿನ್ಸ್ ಏನಾದರೂ ಇಟ್ಕೋಬೋದು. ಆ್ಯಂಡ್ ತುಂಬ ಚೆನ್ನಾಗದೆ ಇದು. ಫೀಲ್ ಅಂತೂ ಲೆದರ್ ಫೀಲೇ ಇರೋದು. ಇದೂ ಅಷ್ಟೇ ಆಫರ್ ಇದ್ದಾಗ ತಗೊಂಡಿದ್ದೆ ನಾನು ಕೋಚ್ ವ್ಯಾಲೆಟ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಹೈಟ್ ಸೈನ್. ಇದು ಇಂಡಿಯಾದಲ್ಲಿ ಸಾಗರ್ ಫ್ರೆಂಡ್ ನಮಗೆ ಕೊಟ್ಟಿರೋದು. ಇದಕ್ಕೆ ಆ್ಯಕ್ಚುಲಿ ಕ್ರಾಸ್ ಬಾಡಿ ಸ್ಟ್ರ್ಯಾಪು ಇತ್ತು, ನಾನು ಒಳಗಡೆ ಇಟ್ಟಿನ ಅದನ್ನು. ಸೊ ಇದು ಈ ಕಲರ್ ಕಾಂಬಿನೇಷನ್ ಆಗಿರೋದು. ಇದು ಅಷ್ಟೇ ತುಂಬ ಕಾರ್ಡ್ಗೆ ಸ್ಲಾಟ್ಸ್ ಅದೇ. ಆಮೇಲೆ ಎಷ್ಟೊಂದು ಕಂಪಾರ್ಟ್ಮೆಂಟ್ಸ್ ಅದೇ ಇದರಲ್ಲಿನೂ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಬ್ರ್ಯಾಂಡೆಡ್ ಅಲ್ಲ, ನಾರ್ಮಲ್ ವ್ಯಾಲೆಟ್. ಇದರಲ್ಲೂ ಈ ಥರ ಎಷ್ಟೊಂದು ಕಂಪಾರ್ಟ್ಮೆಂಟ್ಸ್ ಅದೇ, ಕಾರ್ಡ್ಗೆ, ಕ್ಯಾಶ್ಗೆ, ಆಮೇಲೆ ಡೆಫಿನೆಟ್ಲಿ ಜಿಪ್ಪರ್ ಅದೇ. ಸೊ ಬಿಲ್ಸ್ನ ಇಟ್ಕೊಳ್ಳೋದು. ಈ ವ್ಯಾಲೆಟ್ ತುಂಬ ಚೆನ್ನಾಗದೆ. ಇದನ್ನು ಜಾಸ್ತಿ ಯೂಸ್ ಮಾಡೀನಿ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮೆತ್ತಗಾಗಿ ಹೋಗ್ಬಿಟ್ಟದು. ಇದು ನಂದು ಮಿನಿ ವ್ಯಾಲೆಟ್. ಸೊ ಚಿಕ್ಕ ಕ್ರಾಸ್ ಬಾಡಿ ಬ್ಯಾಗ್ಸ್ ಎಲ್ಲ ಯಾವುದಿತ್ತಲ್ಲ ಅದರಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಈ ವ್ಯಾಲೆಟ್ ಬಂದ್ಬಿಟ್ಟು ಸೀಸನಲ್. ಇದು ಫಾಲ್ ಟೈಮಲ್ಲಿ ಮಾತ್ರ ಬರೋದು ಈ ಥರ ಡಿಸೈನ್ಸ್ ಎಲ್ಲ. ಆ್ಯಂಡ್ ಇಲ್ಲಿ ನೋಡ್ರಿ ಎಷ್ಟು ಕ್ಯೂಟಾಗಿ ಸಿ ಅಂತ ಅದೇ. ಸೊ ಒಂದು ಜಿಪ್ಪರ್ ಕಂಪಾರ್ಟ್ಮೆಂಟ್, ಇದರಲ್ಲಿ ಬಿಲ್ಸ್ ಮತ್ತು ಚೇಂಜ್ ಇಟ್ಕೊಂಡಿನಿ. ಆ್ಯಂಡ್ ಈ ಥರ ಓಪನ್ ಮಾಡ್ಬೋದು. ಬಟ್ ಒಳಗಡೆ ನಂದು ಲೈಸೆನ್ಸ್ ಮತ್ತು ಕಾರ್ಡ್ಸ್ ಎಲ್ಲ ಅದೇ, ಹಾಗಾಗಿ ಇದನ್ನ ನಾನು ಫುಲ್ ತೋರಿಸ್ತಾ ಇಲ್ಲ. ಬಟ್ ಬೆಸ್ಟ್ ವ್ಯಾಲೆಟ್, ತುಂಬ ಮಿನಿ ಇದು. ಎಲ್ಲ ನಂದು ಕ್ರಾಸ್ ಬಾಡಿ ಬ್ಯಾಗ್ಸಲ್ಲಿ ಸಾಲ್ತದೆ. ನಾನು ಯೂಶಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ತೀನಿ. ಇನ್ ಕೇಸ್ ಇದು ಫಿಟ್ ಆಗಲಿಲ್ಲ ಅಂದರೆ ಅವಾಗ ನಾನು ಅದಕ್ಕೆ ಇದು ಟೋಟ್ ಬ್ಯಾಗಲ್ಲಿ ಯೂಸ್ ಮಾಡೋಣ, ಇದನ್ನು ಕ್ರಾಸ್ ಬಾಡಿಯಲ್ಲಿ ಅಂತ ಇದನ್ನು ಹಾಗೆ ಇಟ್ಕೊಂಡಿನಿ. ಬಟ್ ಆದಷ್ಟು ನಾನು ಎರಡನ್ನೂ ಯೂಸ್ ಮಾಡ್ತೀನಿ. ಎರಡು ತುಂಬ ಗ್ರೇಟ್ ಕ್ವಾಲಿಟಿ ವ್ಯಾಲೆಟ್ಸ್. ಇದು ತುಂಬ ರೇರ್ ಆಗಿ ಯೂಸ್ ಮಾಡೋದು. ಆ್ಯಂಡ್ ಇದು ಹಳೇದಾಗೋಯ್ತು, ಸೊ ಇವಾಗ ಯೂಸ್ ಮಾಡಲ್ಲ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದ ಬ್ಯಾಗಿಗೆ ಹೋದರೆ ಈಗ ಟೋಟ್ ಬ್ಯಾಗ್ಸ್ ತೋರಿಸ್ತೀನಿ ನಾನು. ಆ್ಯಂಡ್ ನಂದು ಫಸ್ಟ್ ಎವರ್ ಟೋಟ್ ಬ್ಯಾಗ್ ಇದು ಕೋಚ್ ಕ್ಯಾಮಿ ಚೈನ್ ಟೋಟ್ ಅಂತ ಇದರ ಹೆಸರು. ಇದು ಅಷ್ಟೇ ನಾನು ಅರೌಂಡ್ 20,000 ಅನಿಸ್ತದೆ. ಇದು ಕೂಡ ಸಮಥಿಂಗ್ ಅರೌಂಡ್ 20,000 ತಗೊಂಡಿದ್ದು. ಇದು ಕೆಳಗೆ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಥರನೂ ಅದೇ. ಕಾಂಬಿನೇಷನ್ ಬಂದ್ಬಿಟ್ಟು ಗೋಲ್ಡ್ ಕಲರಲ್ಲಿ ಇರೋದು. ಆ್ಯಂಡ್ ಇದು ಕಂಪ್ಲೀಟ್ ಮೋನೋಗ್ರಾಮ್ ಬ್ಯಾಗ್. ಸೊ ಇದು ತುಂಬ ಪೇಪರ್ಸ್ ತುಂಬಿಸಿ ಇಟ್ಟೀನಿ, ಯಾಕಂದರೆ ಇವಾಗ ಇದನ್ನು ಯೂಸ್ ಮಾಡ್ತಾ ಇಲ್ಲ ನಾನು, ಹಾಗಾಗಿ ಶೇಪ್ ಇರೋದಕ್ಕೆ ಪೇಪರ್ಸ್ ಇಟ್ಟೀನಿ. ಇದು ನೋಡ್ಬೋದು, ಹಿಂದೆ ಒಂದು ಪಾಕೆಟ್ ಅದೇ, ತುಂಬ ದೊಡ್ಡ ಪಾಕೆಟ್. ಇದರಲ್ಲಿ ಎಷ್ಟೊಂದು ಐಟಮ್ಸ್ ಸಾಲ್ತದೆ. ಸೊ ಒಂದು ಜಿಪ್ಪರ್ ಕಂಪಾರ್ಟ್ಮೆಂಟ್ ಮಾತ್ರ ಇರೋದು. ಅದಾದಮೇಲೆ ಒಳಗಡೆ 2 ಪಾಕೆಟ್ಸ್ ಅದೇ, ಚಿಕ್ಕದು ಪಾಕೆಟ್ಸ್, ಚಿಕ್ಕ ಪಾಕೆಟ್ಸ್ 2 ಅದೇ. ಅದು ಬಿಟ್ಟರೆ ಅದ್ರ ಅಪೋಸಿಟ್ ಒಂದು ದೊಡ್ಡ ಜಿಪ್ಪರ್ ಕಂಪಾರ್ಟ್ಮೆಂಟ್. ಸೊ ಇದನ್ನು ಒಳಗೆ ಡಾರ್ಕ್ ಕಲರ್ ಇರೋದಕ್ಕೆ ಏನು ಹೊಲಸಾಗಿ ಕಾಣಿಸಲ್ಲ. ಬಟ್ ಇದ್ರದ್ದು ಮೇಜರ್ ಡ್ರಾಬ್ಯಾಕ್ ಏನು ಅಂದರೆ, ತುಂಬ ಐಟಮ್ಸ್ ಇಟ್ಕೊಂಡು ಏನಾದರೂ ಹೋದರೆ ಬ್ಯಾಗ್ ತುಂಬ ಹೆವಿ ಆಗ್ತದೆ. ಯಾಕಂದರೆ ಚೈನ್ ಇರೋದಕ್ಕೆ ಭಾಳನೇ ಹೆವಿ ಆಗ್ತದೆ ಬ್ಯಾಗ್. ಟ್ರಾವೆಲ್ ಯೂಸ್ ಮಾಡ್ತಿದ್ದೆ ನಾನು ಮುಂಚೆ, ಬಟ್ ತುಂಬ ಹೆವಿ ಆಗಿಬಿಡೋದು. ಆ್ಯಂಡ್ ಸಾಗರ್ ಕ್ಯಾರಿ ಮಾಡೋ ಹಂಗೆ ಆಗ್ತಿತ್ತು. ಕೊನೆಗೆ ನಾನು ಕ್ಯಾರಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಇವಾಗ ಇದನ್ನು ಯೂಸ್ ಮಾಡ್ತಾ ಇಲ್ಲ ನಾನು. ಇದು ನಂದು ನೆಕ್ಸ್ಟ್ ಟೋಟ್ ಬ್ಯಾಗ್. ಇದು ಕೇಟ್ ಸ್ಪೇಡ್ದು. ಇಲ್ಲೂ ಅಷ್ಟೇ ಬಾಟಮ್ ಸಪೋರ್ಟಿಗೆ ಬಟನ್ಸ್ ಅದೇ. ಸೊ ಬೇಸ್ ಆಫ್ ದ ಬ್ಯಾಗ್ ಏನೂ ಆಗಲ್ಲ, ಈ ಥರ ಕಾಣಿಸೋದಿದು. ಆ್ಯಂಡ್ ಫಸ್ಟ್ ಆ್ಯಂಡ್ ಥರ್ಡ್ ಮ್ಯಾಗ್ನೆಟಿಕ್ ಕ್ಲೋಜರ್.
ನೋಡ್ಬೋದು ಇಲ್ಲಿ ಓಪನ್ 2 ಪಾಕೆಟ್ಸ್ ಅದೇ, ನಾವೇನಾದ್ರೂ ಇಟ್ಕೋಬಹುದು ಅಲ್ಲಿ. ಅಂಡ್ ಈ ಡಿಸೈನ್ ನೋಡ್ಬೋದು, ಒಳಗೆ ಸ್ಪೇಡ್ ಡಿಸೈನ್ ಅದೇ. ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಬಂದ್ರೆ ಜಿಪ್ಪರ್ ಅದೇ. ಇದ್ರಲ್ಲೂ ಅಷ್ಟೇ ದೊಡ್ಡ ಜಿಪ್ಪರ್ ಕಂಪಾರ್ಟ್ಮೆಂಟ್ ಇರೋದು, ತುಂಬಾ ಚೆನ್ನಾಗಿ ಐಟಮ್ಸ್ ಹಿಡಿತವೆ. ಸೊ ಇದು ಹ್ಯಾಂಡ್ ಬ್ಯಾಗ್, ಇದು ಶೋಲ್ಡರ್ ಅಲ್ಲ, ಅಂಡ್ ಲಾಂಗ್ ಸ್ಟ್ರಾಪ್ ಕೊಟ್ಟಾರೆ. ಸೊ ಹ್ಯಾಂಡ್ ಬ್ಯಾಗ್ ಕ್ರಾಸ್ ಬಾಡಿ ಆಗಿ ಯೂಸ್ ಮಾಡಬಹುದು. ಜಿಪ್ಪರ್ ಕಂಪಾರ್ಟ್ಮೆಂಟ್, ಇಷ್ಟೊಂದು ಅದೇ ಜಾಗ ಇದರಲ್ಲಿ. ಸೊ ಎಷ್ಟು ಐಟಮ್ಸ್ ಹಿಡಿತದೆ. ಅಂಡ್ ಇದು ಕ್ರೀಮ್ ಕಲರ್ ಇರೋದಕ್ಕೆ ಇದು ಅಷ್ಟೇ ಎಲ್ಲ ಔಟ್ಫಿಟ್ಗೆ ಯೂಶಲಿ ಮ್ಯಾಚ್ ಆಗ್ತದೆ. ಇದು ಎಷ್ಟಿತ್ತು ಅಂದ್ರೆ ಇದು ಅರೌಂಡ್ 15,000 ರುಪೀಸ್ ಆಯ್ತು ನಾನು ತಗೊಂಡಾಗ. ಇದು ತಗೊಂಡು ಈಗ 1.5 year ಆಯ್ತು. 15,000 ಅಂದ್ರೆ ಅರೌಂಡ್ $180 ಇತ್ತು. ಈ ಬ್ಯಾಗ್ಸ್ ಹೆಂಗೆ ಅಂದ್ರೆ ತುಂಬಾ ಹೈ ಅಂಡ್ ಲಕ್ಸುರಿ ಬ್ಯಾಗ್ಸ್ ಅಲ್ಲಲ್ಲ ಇದು. ಸೊ ಮಿಡ್ ಲೆವೆಲ್ ಇರೋದಕ್ಕೆ ಇದು ಇಯರ್ಲಿ ರೇಟ್ಸ್ ಡಿಕ್ರೀಸ್ ಆಗ್ತಾ ಬರ್ತವೆ. ಬಟ್ ಸಮ್ಟೈಮ್ಸ್ ಈ ಮಾಡೆಲ್ಲೇ ಇಲ್ಲ ಅಂದ್ಬಿಟ್ರೆ ಅವಾಗ ಇಷ್ಟ ಆದಾಗ ತಗೊಂಡಿಲ್ಲ ಅಂತ ಬೇಜಾರಾಗ್ತದೆ. ಇದ್ರ ಹೆಸರು ಕೇಟ್ ಸ್ಪೇಡ್ ಲೈಲಾ ಅಂತ. ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗೆ ಬರ್ತಾರೆ ಕೇಟ್ ಸ್ಪೇಡ್. ಅಂಡ್ ಇಲ್ಲಿ ಸ್ಪೇಡ್ ಡಿಸೈನ್ ಅದೇ, ನ್ಯೂಯಾರ್ಕ್ ಬ್ರ್ಯಾಂಡ್ ಇದು. ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ಕೋಚ್, ಇದು ಬಕೆಟ್ ಬ್ಯಾಗ್, ಕೋಚ್ ಬಕೆಟ್ ಬ್ಯಾಗ್. ಸೊ ಇದು ವಾಟ್ಸ್ ಇನ್ ಮೈ ಬ್ಯಾಗ್ ಅಲ್ಲಿ ನಾನು ಇದೇ ಬ್ಯಾಗ್ ಯೂಸ್ ಮಾಡಿದ್ದು, ಆ ವ್ಲಾಗ್ ಅಲ್ಲಿ ನೀವು ನೋಡಿರ್ಬೋದು. ಸೊ ಇದು ಪಿಂಕ್, ಕ್ರಾಸ್ ಬಾಡಿಯಲ್ಲಿ ಒಂದು ಪಿಂಕ್ ತೋರಿಸಿದ್ನಲ್ಲ ಅದಕ್ಕಿಂತ ತುಂಬಾ ಡಾರ್ಕ್ ಅದೇ. ಇದು ಲಾಕಿಂಗ್ ಸಿಸ್ಟಮ್ ಅದೇ, ಅಂಡ್ ಒಂದಕ್ಕೆ ಮ್ಯಾಗ್ನೆಟಿಕ್ ಕ್ಲೋಸರ್ ಅಂಡ್ ಮಧ್ಯದಲ್ಲಿ ಜಿಪ್ಪರ್ ಇರೋದು. ಸೊ ಮ್ಯಾಗ್ನೆಟಿಕ್ ಕ್ಲೋಸರ್ ಅಲ್ಲಿ ಜಸ್ಟ್ ಒಂದು ಓಪನ್ ಪಾಕೆಟ್ ಅಷ್ಟೇ ಇರೋದು, ಅದ್ ಬಿಟ್ರೆ ಇನ್ನೇನು ಇಲ್ಲ. ಸೊ ಐಟಮ್ಸ್ ಇದ್ರಲ್ಲಿ ಇಟ್ರೆ ಅಷ್ಟೊಂದು ಸೇಫ್ ಅಲ್ಲ. ಸೊ ಎನಿ ಟೈಮ್ ಬಿದೋಗೋ ಚಾನ್ಸಸ್ ಇರ್ತವೆ. ಅಂಡ್ ಜಿಪ್ಪರ್ ಕಂಪಾರ್ಟ್ಮೆಂಟ್ ಅಷ್ಟೊಂದು ದೊಡ್ಡದಲ್ಲ, ಬಟ್ ಓಕೆ, ಕ್ಯಾರಿ ಮಾಡ್ಬೋದು, ಟ್ರಾವೆಲ್ಗೆಲ್ಲ ಯೂಸ್ ಮಾಡ್ಬೋದು ಈ ಬ್ಯಾಗ್ನ. ಅದ್ ಬಿಟ್ರೆ ಫ್ರಂಟ್ ಲಾಕ್ ಸಿಸ್ಟಮ್ ಇರೋದು. ಈ ತರ ಲಾಕ್ ತೆಗೆದ್ರೆ ಹಿಂಗಿದೆ. ಒಳಗೆ ಡಾರ್ಕ್ ಕಲರ್ ಇರೋದಕ್ಕೆ ಏನು ಗಲೀಜಾದ್ರೆ ಗೊತ್ತಾಗಲ್ಲ. ಅಂಡ್ ಇದ್ರಲ್ಲಿ ಓಪನ್ ಪಾಕೆಟ್ ಏನೂ ಇಲ್ಲ. 4 ಬಟನ್ಸ್ ಅದೇ ಟು ಪ್ರೊಟೆಕ್ಟ್ ದ ಬೇಸ್ ಆಫ್ ದ ಬ್ಯಾಗ್. ಅಂಡ್ ನಾನು ಯೂಶಲಿ ಇದು ಶೋಲ್ಡರ್ ಆಗಿ ಯೂಸ್ ಮಾಡೋದು. ಇದೇ ಸೇಮ್ ಕಲರ್ದು ಕ್ರಾಸ್ ಬಾಡಿ ಸ್ಟ್ರಾಪ್ ಕೂಡ ಅದೇ ಇದಕ್ಕೆ. ಅಂಡ್ ನನ್ನ ಹತ್ರ ಇರೋ ಬ್ಯಾಗಲ್ಲಿ ಇದಕ್ಕೆ ಮಾತ್ರ ಈ ತರ ಶೋಲ್ಡರ್ ಪ್ರೊಟೆಕ್ಟಿಂಗ್ ಇರೋದು. ಸೊ ಇದು ಹಾಕೊಂಡಾಗ ಪೇನ್ ಆಗಲ್ಲ ಶೋಲ್ಡರ್ಗೆ, ಇನ್ ಕೇಸ್ ಬ್ಯಾಗ್ ಹೆವಿ ಆದ್ರೂ. ಇದು ಬೇಡ ನಮಗೆ ಅಂದ್ರೆ ವಿ ಕ್ಯಾನ್ ಜಸ್ಟ್ ಮೂವ್ ಇಟ್ ಅಂಡ್ ಹಿಂಗೆ ಹಾಕೋಬಹುದು. ಬಟ್ ನಾನು ಯೂಶಲಿ ಇದನ್ನ ಈ ತರ ಕ್ಯಾರಿ ಮಾಡ್ತೀನಿ ಟ್ರಾವೆಲ್ ಮಾಡಬೇಕಾದ್ರೆ. ಅಂಡ್ ಇದು ಬಂದ್ಬಿಟ್ಟು ಅರೌಂಡ್ 30,000 ಆಯ್ತು ಅನ್ಕೊಂತೀನಿ, ನಂಗೆ ನೆನಪಿಲ್ಲ ಇದು. ಬಟ್ ಯಾ, ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್ ಆಯಿತು. ಅರೌಂಡ್ $300 ಮೇಲೇನೆ ಇತ್ತು ನಾನು ಬೈ ಮಾಡಿದಾಗ ಇದು. ಆ್ಯಂಡ್ ಇದು ಔಟ್ಲೆಟ್ ಬ್ಯಾಗ್ ಅಲ್ಲ, ಇದು ಮೇನ್ ಕೋಚ್ ಸ್ಟೋರಿಂದ ನಾನು ಬೈ ಮಾಡಿದ್ದು, ಹಾಗಾಗಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗದೆ. ಯೂಶಲಿ ಕೋಚ್ ಸ್ಟೋರಲ್ಲಿ ನಾನು ಬೈ ಮಾಡಲ್ಲ, ಇದು ಒಂದು ನಂಗೆ ಇಷ್ಟ ಆಗಿತ್ತು ಅಂತ ಬೈ ಮಾಡಿದೆ ಅಲ್ಲಿ. ಇದು ಯಾವುದು ಬ್ರ್ಯಾಂಡ್ದಲ್ಲ. ಈಗ ಬೀಚ್ಗೆಲ್ಲನ ಹೋಗ್ಬೇಕಾದ್ರೆ ತುಂಬಾ ಐಟಮ್ಸ್ ಏನಾದರೂ ಆದರೆ ಈ ಬ್ಯಾಗ್ನ ಯೂಸ್ ಮಾಡ್ತೀನಿ. ಇದು ಲೆದರ್ ಅಲ್ಲ, ಬಟ್ ಲೆದರ್ ಫೀಲ್ ತುಂಬಾ ಚೆನ್ನಾಗದೆ. ಇಲ್ಲಿ ಫ್ರಂಟ್ ಒಂದು ಸ್ಮಾಲ್ ಪಾಕೆಟ್ ಅದೇ, ಸೊ ಏನಾದರೂ ಫೋನ್ಸ್ನ ಇದರಲ್ಲಿ ಇಟ್ಕೋಬಹುದು. ಅದ್ ಬಿಟ್ರೆ ಒಂದೇ ಜಿಪ್ಪರ್ ಕಂಪಾರ್ಟ್ಮೆಂಟ್ ಇರೋದು ಅಂಡ್ ಒನ್ ಓಪನ್ ಪಾಕೆಟ್ ಅಂಡ್ ಆಪೋಸಿಟ್ ಸೈಡ್ ಅಲ್ಲಿ ಒಂದು ಜಿಪ್ಪರ್ ಕಂಪಾರ್ಟ್ಮೆಂಟ್. ತುಂಬಾ ಚೆನ್ನಾಗದೆ ಇದು. ಟಚ್ ಅಂಡ್ ಫೀಲ್ ತುಂಬಾನೇ ಸಾಫ್ಟ್, ಒಂಥರ ಟೆಡ್ಡಿ ತುಂಬಾ ಸಾಫ್ಟ್ ಇದ್ದಾಗ ಯಾವ ತರ ಫೀಲ್ ಆಗ್ತದಲ್ಲ, ಈ ಬ್ಯಾಗ್ ಹಂಗೆ ಇರೋದು. ಬ್ಯಾಕ್ ಪ್ಯಾಕ್ ತರ ಇದು. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ವಿಕ್ಟೋರಿಯಾ ಸೀಕ್ರೆಟ್. ಇದು ಶಾಪಿಂಗ್ ಬ್ಯಾಗ್ ನೋಡ್ಬೋದು. ಇದ್ರದ್ದು ಇನ್ನೂ ಟ್ಯಾಗ್ ತೆಗ್ದಿಲ್ಲ, ನಾನು ಟ್ಯಾಗ್ ತೆಗ್ದಿಲ್ದಂಗೆ ಹಂಗೆ ಯೂಸ್ ಮಾಡೋದು ಜಾಸ್ತಿ ನಂದು.
ಇದಕ್ಕೆ ಜಸ್ಟ್ ಒಂದು ಈ ತರ ಕ್ಲೋಸರ್ ಅಷ್ಟೇ ಇರೋದು. ಅಂಡ್ ಈ ಪಿಂಕ್ ನೋಡ್ರಿ ಒಂಥರ ಪೀಚ್ ಕಲರ್ ಇರೋದು, ತುಂಬಾ ಕ್ಯೂಟ್ ಆಗದೆ ಈ ಬ್ಯಾಗ್ ಆಕ್ಚುಲಿ. ಈ ತರ ಡಬಲ್ ಶೇಡ್ ಎಲ್ಲ ಅಂಡ್ ಬಾಟಮ್ ಈ ತರ ಅದೇ. ಸೊ ಶಾಪಿಂಗಿಗೆ ಇದು ಚೆನ್ನಾಗಿರ್ತದೆ. ಸೊ ಯಾ ದಟ್ಸ್ ಇಟ್. ಇದು ನಂದು ಬ್ಯಾಗ್ ಕಲೆಕ್ಷನ್ಸ್. ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಿಂಗೆ ಮುಂದಿನ ವಿಡಿಯೋ ಅಲ್ಲಿ ಸಿಗ್ತಾ ಇರೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.